ಶ್ರೀರಾಂಪುರ ಸನ್ರೈಸ್ ಸರ್ಕಲ್ನಲ್ಲಿ ಒಬಿಸಿ ಇಲಾಖೆ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಅವರ ನೇತೃತ್ವದಲ್ಲಿ ಕಿಂಗ್ ಮೇಕರ್ ಕಾಮರಾಜರ್ ಜೀರವರ ಜನ್ಮದಿನದ ವಾರ್ಷಿಕೋತ್ಸವವನ್ನು ಅವರಿಗೆ ಗೌರವ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ನಡೆಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ಗಾಂಧಿನಗರದ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕ ವಿತರಣೆ ಮತ್ತು ಎಲ್ಲ ಸ್ಥಳೀಯರಿಗೆ ಭೋಜನ ವ್ಯವಸ್ಥೆ ಮಾಡಿಸಲಾಯಿತು. ನೇ ಹುಟ್ಟುಹಬ್ಬವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗಾಂಧಿನಗರದ ಒಬಿಸಿ ವಿಭಾಗ ಅವರ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹೊಸದಾದ ಸ್ಟ್ರೀಟಲ್ಲಿರುವಂತಹ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ ಮತ್ತು ಪುಸ್ತಕಗಳು ನೀಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಕಾಮರಾಜ್ ನಾಡರವರ ಕಾಲದಲ್ಲೇ ಏನು ಮಕ್ಕಳಿಗೆ ಶಿಕ್ಷಣಕ್ಕೆ ಎಜುಕೇಷನ್ಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಅವರು ಪ್ರಾರಂಭ ಮಾಡಿದ್ರು ಮತ್ತು ಮಕ್ಕಳಿಗೆ ಬಿಸಿ ಊಟದ ಮಧ್ಯಾಹ್ನದ ಊಟದ ಕಾರ್ಯಕ್ರಮ ಕೂಡ ಪ್ರಥಮವಾಗಿ ದೇಶದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ನಮ್ಮ ಕಾಮರಾಜ್ ನಾಡರವರು ಮುಖ್ಯಮಂತ್ರಿಗಳಾಗಿದ್ದಾಗ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾಗ. ನಮಸ್ಕಾರ. ಇವತ್ತು ಕಾಮರಾಜರಯ್ಯ ಅವರ 122ನೇ ಹುಟ್ಟುಹಬ್ಬದ ಪ್ರಯುಕ್ತ ಒಬಿಸಿ ವಿಭಾಗದಿಂದ ಆಚರಿಸಲಾಗಿದೆ. ಇದಕ್ಕೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಎಲ್ಲ ಮುಖಂಡರುಗಳು, ಮಹಿಳಾ ಮುಖಂಡರುಗಳು ಎಲ್ಲ ಸಹಕಾರ ನೀಡಿ ಈ ಫಂಕ್ಷನನ್ನು ಯಶಸ್ವಿಯಾಗಿ ಮಾಡಿಕೊಡೋಕ್ಕೆ ಮತ್ತು ಮಕ್ಕಳಿಗೆ ಬುಕ್ಕು ಮತ್ತು ಬ್ಯಾಗ್ ವಿಚಾರಣೆ ಮಾಡಲು ಸಹಕಾರ ನೀಡಿದ ಎಲ್ಲ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕಾಮರಾಜ್ ಅವರ 122ನೇ ಬರ್ತ್ಡೇ ಇವತ್ತು ಸನ್ರೈಸ್ ಸರ್ಕಲಲ್ಲಿ ಭಾರಿ ಅಚ್ಚರಿಯಿಂದ ನಮ್ಮ ಒಬಿಸಿ ಅಧ್ಯಕ್ಷರಾದ ಸಂತೋಷ್ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಇದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಸಚಿವರು ಮತ್ತು ನಮ್ಮ ಗಾಂಧಿನಗರ ಶಾಸಕರಾದ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ದಾರೆ. ಕಾಮರಾಜ್ ಅವರು ಇಡೀ ದೇಶಕ್ಕೆ ಅವರೊಂದು ಮಾದರಿ ಆದವರು. ಹೆಂಗಂದರೆ ಮಿಡ್ ಡೇ ಮೀಲ್ ಅಂತ ಫಸ್ಟು ಸ್ಕೂಲ್ ಮಕ್ಕಳಿಗೆ ಒಂದು ಮಧ್ಯಾಹ್ನ ಟೈಮಲ್ಲಿ ಆವಾಗ ಭಾರಿ ಇದಿತ್ತು, ತೊಂದರೆ ಇತ್ತು. ಮಕ್ಕಳುಗಳಿಗೆ ಶಿಕ್ಷಣ ಮಾಡೋಕ್ಕೆ ಬರ್ತಾ ಇದ್ದಿಲ್ಲ ಸ್ಕೂಲ್ಗೆ. ಆವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಮಧ್ಯಾಹ್ನ ಮಿಡ್ ಡೇ ಮೀಲ್ ಅಂತ ಮಾಡಿ ಒಂದು ಮೊಟ್ಟೆ ಮತ್ತು ಒಂದು ಬಾಳೆಹಣ್ಣು ಮತ್ತು ಊಟವನ್ನು ಕೊಟ್ಟು ಆ ಮಕ್ಕಳನ್ನು ಸ್ಕೂಲ್ಗೆ ತರೋ ಕೆಲಸವನ್ನು ಮಾಡಿದ್ದು ಕಾಮರಾಜ್ ಅವರು. ಇಂಥ ದೊಡ್ಡ ಕೆಲಸವನ್ನು ಮಾಡಿ ಇವತ್ತು ಎಲ್ಲ ಕಡೆ ಏನೊಂದು ಮಿಡ್ ಡೇ ಮೀಲು ಮತ್ತು ಎಲ್ಲ ಕಡೆ ಬಂದುಬಿಟ್ಟು ಇವತ್ತು ಮಧ್ಯಾಹ್ನ ಊಟ ಏನು ಮಕ್ಕಳಿಗೆ ಸಿಗುತ್ತೆ ಅದು ಕಾಮರಾಜ್ ಅವರಿಂದ ಆಗಿರೋ ಒಂದು ವಿಚಾರ. ಅದೇ ಥರ ಈ ದೇಶಕ್ಕೆ ಅಂಥ ಕರಪ್ಷನ್ ಇಲ್ಲದೆ ಒಂದು ಪೊಲಿಟಿಷಿಯನ್ ಅಂದರೆ ಅದು ಕಾಮರಾಜ್ ಅವರು.